ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯತ್ತ ಜಗತ್ತು ವೇಗವಾಗಿ ಸಾಗ್ತಾ ಇದೆ. ಅದಕ್ಕೀಗ ಭಾರತವು ಹೊಸ ಮೈಲುಗಲ್ಲನ್ನ ಸ್ಥಾಪಿಸಿದೆ. ಹೈಡ್ರೋಜನ್ ಅನಿಲದ ಶಕ್ತಿ ಬಳಸಿಕೊಂಡು ಬರೋಬ್ಬರಿ 2600ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಸಾಗಿಸಬಲ್ಲ ರೈಲನ್ನ ಭಾರತದಲ್ಲಿ ಯಶಸ್ವಿಯಾಗಿ ಸಂಚಾರಕ್ಕೆ ಸಿದ್ಧಗೊಳಿಸಲಾಗಿದೆ. ಜರ್ಮನಿ, ಚೀನಾ ಮತ್ತು ಜಪಾನ್ನಂತಹ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿಗೆ ಈಗ ಭಾರತವು ಸೇರಿದೆ. ಇಡೀ ಜಗತ್ತೇ ಭಾರತದ ಅಭಿವೃದ್ಧಿಯತ್ತ ಅಚ್ಚರಿಯಂತ ನೋಡುವಂತೆ ಮಾಡಿದೆ. ಭಾರತೀಯ ರೈಲ್ವೆ ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲನ್ನ ಪರಿಚಯಿಸುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದೆ. ಈ ರೈಲು ಸಾಮಾನ್ಯ ರೈಲುಗಳಂತಿಲ್ಲ. ಇದಕ್ಕೆ ಡೀಸೆಲ್ ಅಗತ್ಯವಿಲ್ಲ. ಮೇಲ್ಭಾಗದಲ್ಲಿರುವ ವಿದ್ಯುತ್ ತಂತಿಗಳ ಅಗತ್ಯವೂ ಇಲ್ಲ. ತನ್ನದೇ ಆದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿಕೊಂಡು ಸಂಚರಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಈ ರೈಲು ಹೊಂದಿದೆ. ಸ್ನೇಹಿತರೆ, ಹಾಗಾದ್ರೆ ಈ ಹೈಡ್ರೋಜನ್ ರೈಲು ಹೇಗೆ ಕೆಲಸ ಮಾಡುತ್ತೆ? ಇದು ಎಷ್ಟು ಸುರಕ್ಷಿತ? ಇದರ ವಿಶೇಷತೆಗಳೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತೀಯ ರೈಲ್ವೆ ಕಳೆದ ಹಲವು ವರ್ಷಗಳಲ್ಲಿ ದೇಶದ ಬಹುತೇಕ ಬ್ರಾಡ್ ಗೇಜ್ ಮಾರ್ಗಗಳನ್ನ ವಿದ್ಯುತೀಕರಣಗೊಳಿಸಿದೆ. ಆದರೆ ಈಗ ರೈಲ್ವೆ ಇಲಾಖೆ ಮತ್ತೊಂದು ಮೈಲಿಗಲ್ಲಿನ ತಂತ್ರಜ್ಞಾನಕ್ಕೆ ಕಾಲಿಟ್ಟಿದೆ. ಈ ರೈಲುಗಳಲ್ಲಿ ಮೇಲಿನ ವಿದ್ಯುತ್ ತಂತಿಗಳಿಂದ ವಿದ್ಯುತ್ ಪಡೆಯೋದಿಲ್ಲ. ಬದಲಿಗೆ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನದ ಮೂಲಕ ವಿದ್ಯುತ್ ಉತ್ಪಾದಿಸಲಾಗುತ್ತೆ. ರೈಲಿನಲ್ಲಿರುವ ಟ್ಯಾಂಕ್ಗಳಲ್ಲಿ ಹೈಡ್ರೋಜನ್ ಅನಿಲವನ್ನ ಸಂಗ್ರಹಿಸಲಾಗುತ್ತೆ. ಈ ಹೈಡ್ರೋಜನ್ ವಾತಾವರಣದಲ್ಲಿರುವ ಆಮ್ಲಜನಕದೊಂದಿಗೆ ಫ್ಯೂಯಲ್ ಸೆಲ್ನಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಗಾಗುತ್ತೆ. ಈ ಪ್ರಕ್ರಿಯೆಯಿಂದ ವಿದ್ಯುತ್ ಉತ್ಪತ್ತಿಯಾಗಿ ರೈಲಿನ ಮೋಟಾರ್ಗಳಿಗೆ ಶಕ್ತಿ ದೊರೆಯುತ್ತೆ. ಇದರ ಅತ್ಯಂತ ದೊಡ್ಡ ವಿಶ್ಲೇಷಣೆ ಅಂದರೆ ಈ ಪ್ರಕ್ರಿಯೆಯಲ್ಲಿ ಡೀಸೆಲ್ ಅಥವಾ ಕಲ್ಲಿದ್ದಲು ಬಳಕೆಯಾಗೋದಿಲ್ಲ. ಹೀಗಾಗಿ ಹೊಗೆ ಅಥವಾ ಮಾಲಿನ್ಯವು ಉಂಟಾಗೋದಿಲ್ಲ. ಉಪ ಉತ್ಪನ್ನವಾಗಿ ಹೊರಬರುವುದು ಕೇವಲ ನೀರಿನ ಆವಿ ಮತ್ತು ಉಷ್ಣತೆ ಮಾತ್ರ. ಇದೇ ಕಾರಣಕ್ಕೆ ಹೈಡ್ರೋಜನ್ ರೈಲನ್ನ ಪರಿಸರ ಸ್ನೇಹಿ ಮತ್ತು ಅತ್ಯಂತ ಸ್ವಚ್ಛ ತಂತ್ರಜ್ಞಾನ ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಈ ರೈಲು ಗಾತ್ರದಲ್ಲಿಯೂ ವಿಭಿನ್ನವಾಗಿದೆ. ಜರ್ಮನಿ, ಚೀನಾ ಮತ್ತು ಜಪಾನ್ನಲ್ಲಿ ಈಗಾಗಲೇ ಹೈಡ್ರೋಜನ್ ರೈಲುಗಳು ಓಡ್ತಾ ಇದೆ. ಆದರೆ ಅವು ಸಾಮಾನ್ಯವಾಗಿ 2ರಿಂದ 4 ಬೋಗಿಗಳ ಸಣ್ಣ ರೈಲುಗಳಾಗಿವೆ. ಭಾರತ ನಿರ್ಮಿಸಿರುವ ಹೈಡ್ರೋಜನ್ ರೈಲು ಮಾತ್ರ 8 ಬೋಗಿಗಳ ಪ್ರಯಾಣಿಕ ರೈಲಾಗಿದ್ದು ಸುಮಾರು 2600 ಪ್ರಯಾಣಿಕರನ್ನ ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಈ ರೈಲಿನ 2 ತುದಿಗಳಲ್ಲಿ ಪವರ್ ಕಾರ್ಗಳನ್ನು ಅಳವಡಿಸಲಾಗಿದೆ. ಇವು ರೈಲಿಗೆ ಅಗತ್ಯವಿರುವ ವಿದ್ಯುತ್ ಉತ್ಪಾದಿಸಿ ಸಂಪೂರ್ಣ ರೈಲನ್ನ ಚಲಾಯಿಸುತ್ತದೆ. ಈ ವ್ಯವಸ್ಥೆಯಿಂದ ರೈಲು ಸುಗಮವಾಗಿ ಸಂಚರಿಸೋದರ ಜೊತೆಗೆ ಉತ್ತಮ ಕಾರ್ಯಕ್ಷಮತೆಯನ್ನ ಕೂಡ ನೀಡುತ್ತೆ. ಪ್ರಾಯೋಗಿಕ ಸಂಚಾರಕ್ಕಾಗಿ ಭಾರತೀಯ ರೈಲ್ವೆ ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗ ಆಯ್ಕೆ ಮಾಡಿಕೊಂಡಿದೆ. ಈ ಮಾರ್ಗದಲ್ಲಿ ರೈಲು ಸಂಚರಿಸಿ ವಿವಿಧ ಹಂತಗಳಲ್ಲಿ ಅದರ ಕಾರ್ಯಕ್ಷಮತೆ, ಸುರಕ್ಷತೆ ಹಾಗೂ ತಾಂತ್ರಿಕ ಸಾಮರ್ಥ್ಯ ಪರೀಕ್ಷಿಸಲಾಗುತ್ತೆ. ಯಶಸ್ವಿ ಆದರೆ ಮುಂದಿನ ದಿನಗಳಲ್ಲಿ ದೇಶದ ಇತರೆ ಮಾರ್ಗಗಳಲ್ಲಿಯೂ ಹೈಡ್ರೋಜನ್ ರೈಲುಗಳನ್ನ ಪರಿಚಯಿಸುವ ಸಾಧ್ಯತೆ ಇದೆ. ಪರಿಸರ ಸ್ನೇಹಿ ತಂತ್ರಜ್ಞಾನ, ಇಂಧನ ಉಳಿತಾಯ ಮತ್ತು ಭವಿಷ್ಯದ ಸಾರಿಗೆ ವ್ಯವಸ್ಥೆಗೆ ಹೊಸ ದಿಕ್ಕು ತೋರಿಸುವ ಈ ಹೈಡ್ರೋಜನ್ ರೈಲು ಭಾರತದ ರೈಲ್ವೆ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಲು ಸಜ್ಜಾಗಿದೆ. ಸ್ನೇಹಿತರೆ, ಮೊದಲ ಹಂತದಲ್ಲಿ ತಯಾರಾಗುವ ಗ್ರೀನ್ ಹೈಡ್ರೋಜನ್ ಅನ್ನ ವಿಶೇಷವಾಗಿ ಸುರಕ್ಷಿತ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಲಾಗುತ್ತೆ. ನಂತರ 2ನೇ ಹಂತದಲ್ಲಿ ಈ ಹೈಡ್ರೋಜನ್ ಅನಿಲವನ್ನ ಸುಮಾರು 500 ಬಾರ್ ಒತ್ತಡದಲ್ಲಿ ಕಂಪ್ರೆಸ್ ಮಾಡಲಾಗುತ್ತೆ. ಇದರಿಂದ ಕಡಿಮೆ ಜಾಗದಲ್ಲಿ ಹೆಚ್ಚು ಪ್ರಮಾಣದ ಅನಿಲ ಸಂಗ್ರಹಿಸಲು ಸಾಧ್ಯವಾಗುತ್ತೆ. 3ನೇ ಹಂತದಲ್ಲಿ ಒತ್ತಡವನ್ನ ಸುಮಾರು 350 ಬಾರ್ಗೆ ನಿಯಂತ್ರಿಸಿ ರೈಲಿನಲ್ಲಿರುವ 2 ಹೈಡ್ರೋಜನ್ ಪವರ್ ಕಾರುಗಳಿಗೆ ಒಂದೇ ಸಮಯದಲ್ಲಿ ಹೈಡ್ರೋಜನ್ ತುಂಬಲಾಗುತ್ತೆ. ಇದರಿಂದ ಸಮಯದ ಉಳಿತಾಯವಾಗುತ್ತದೆ ಮತ್ತು ರೈಲಿನ ಕಾರ್ಯಾಚರಣೆ ವೇಗವಾಗುತ್ತೆ. ಜಿನ್ನಲ್ಲಿರುವ ಈ ಸೌಲಭ್ಯ ಕೇಂದ್ರದಲ್ಲಿ ದಿನಕ್ಕೆ ಸುಮಾರು 3000 ಕಿಲೋಗ್ರಾಂ ಹೈಡ್ರೋಜನ್ ಸಂಗ್ರಹಿಸುವ ಸಾಮರ್ಥ್ಯವಿದೆ. ಇದು ದಿನನಿತ್ಯದ ರೈಲು ಸಂಚಾರಕ್ಕೆ ಸಾಕಾಗುತ್ತೆ. ಒಂದು ಬಾರಿ ಹೈಡ್ರೋಜನ್ ತುಂಬಿದ್ರೆ ರೈಲು ಸುಮಾರು 250 ಕಿಲೋಮೀಟರ್ ವರೆಗೆ ಸಂಚರಿಸಬಲ್ಲದು. ಈ ಯೋಜನೆಗಾಗಿ ರೈಲ್ವೆ ಇಲಾಖೆ ಸುಮಾರು 89 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ ಕೂಡ ಈ ಯೋಜನೆಗೆ ಅನುಮೋದನೆ ನೀಡಿದೆ. ಈಗಾಗಲೇ ಹೇಳಿರುವಂತೆ ಹೈಡ್ರೋಜನ್ ಅಂದ್ರೆ ಅಪಾಯಕಾರಿ ಅನಿಲ ಎಂಬ ಭಯ ಹಲವರಲ್ಲಿ ಇದೆ. ಹೈಡ್ರೋಜನ್ಗೆ ಬಣ್ಣ, ವಾಸನೆ ಅಥವಾ ರುಚಿ ಇರೋದಿಲ್ಲ. ಸೋರಿಕೆ ಉಂಟಾದರೆ ಅದನ್ನ ತಕ್ಷಣ ಗುರುತಿಸೋದು ಕಷ್ಟ. ಇದೇ ಕಾರಣಕ್ಕೆ ಭಾರತೀಯ ರೈಲ್ವೆ ಸುರಕ್ಷತೆಗೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಿದೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಡಿಫೆನ್ಸ್ ಇನ್ ಡೆಪ್ತ್ ಸುರಕ್ಷತಾ ಮಾದರಿಯನ್ನ ಬಳಸಲಾಗಿದೆ. ಅಂದ್ರೆ ಒಂದು ವ್ಯವಸ್ಥೆ ವಿಫಲವಾದರೂ ಮತ್ತೊಂದು ವ್ಯವಸ್ಥೆ ತಕ್ಷಣ ಕಾರ್ಯನಿರ್ವಹಿಸುತ್ತೆ. ಮಾತ್ರವಲ್ಲದೆ ರೈಲ್ನಲ್ಲಿ ಹಾಗೂ ಸಂಗ್ರಹಣಾ ಕೇಂದ್ರದಲ್ಲಿ ಹೈಡ್ರೋಜನ್ ಸೋರಿಕೆ, ಅತಿಯಾದ ಉಷ್ಣತೆ ಹಾಗೂ ಬೆಂಕಿಯನ್ನ ತಕ್ಷಣ ಪತ್ತೆ ಹಚ್ಚುವ
ಅತ್ಯಾಧುನಿಕ ಸೆನ್ಸಾರ್ಗಳನ್ನ ಅಳವಡಿಸಲಾಗಿದೆ. ಯಾವುದೇ ತೊಂದರೆ ಕಂಡು ಬಂದರೆ ಕೆಲವೇ ಸೆಕೆಂಡುಗಳಲ್ಲಿ ಎಚ್ಚರಿಕೆ ಸಂದೇಶ ಬರುತ್ತೆ. ಇನ್ನು ಮಹತ್ವಪೂರ್ಣವಾಗಿ ರೈಲಿನೊಳಗೆ ನಿರಂತರ ಗಾಳಿಯ ಹರಿವು ಇರುವಂತೆ ವಿಶೇಷವಾಗಿ ವೆಂಟಿಲೇಷನ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೋರಿಕೆ ಸಂಭವಿಸಿದ್ರೂ ಅನಿಲವು ಒಂದು ಸ್ಥಳದಲ್ಲಿ ಜಮೆಯಾಗದೆ ತಕ್ಷಣ ಗಾಳಿಯಲ್ಲಿ ಬೆರೆತು ಹೋಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಹೈಡ್ರೋಜನ್ ಪೂರೈಕೆಯನ್ನ ಸ್ವಯಂಚಾಲಿತವಾಗಿ ನಿಲ್ಲಿಸುವ ವ್ಯವಸ್ಥೆಯೂ ಇದೆ. ಲೋಕೋ ಪೈಲಟ್ ಕ್ಯಾಬಿನ್ ಅನ್ನ ವಿಶೇಷವಾಗಿ ಸುರಕ್ಷತಾ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಮಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ರೈಲನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲು ಎಮರ್ಜೆನ್ಸಿ ಮೋಡ್ ಮತ್ತು ಸಿಸ್ಟಮ್ ಮಾನಿಟರಿಂಗ್ ವ್ಯವಸ್ಥೆ ಒದಗಿಸಲಾಗಿದೆ. ಜರ್ಮನಿಯ ಪ್ರಮುಖ ಪರಿಶೀಲನಾ ಸಂಸ್ಥೆಯಾದ TÜV SÜD ಈ ರೈಲಿಗೆ ಸುರಕ್ಷತಾ ಪ್ರಮಾಣ ಪತ್ರ ನೀಡಿದೆ. ಸ್ನೇಹಿತರೆ, ಈ ರೈಲನ್ನ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಭಾರತೀಯ ರೈಲ್ವೆಯ ಮಾರ್ಗದರ್ಶನದಲ್ಲಿ RDSO ತಾಂತ್ರಿಕ ವಿನ್ಯಾಸಗಳನ್ನ ನೀಡಿದ್ದು, ಮೇಧಾ ಸರ್ವೋ ಡ್ರೈವ್ ಸಿಸ್ಟಮ್ಸ್ ತಾಂತ್ರಿಕ ಏಕೀಕರಣ ಮಾಡಿದೆ. ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ರೈಲಿನ ಬೋಗಿ ಮತ್ತು ಹೊರ ವಿನ್ಯಾಸ ಸಿದ್ಧಪಡಿಸಿದೆ. ಟ್ರ್ಯಾಕ್ಗೆ ಇಳಿಸುವ ಮೊದಲು ಈ ರೈಲಿಗೆ ಹಲವು ಕಠಿಣ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಲೋಡ್ ಬ್ಯಾಲೆನ್ಸ್ ಪರೀಕ್ಷೆ, ಪವರ್ ಸಿಸ್ಟಮ್ ಪರೀಕ್ಷೆ, ರೇಡಿಯೋ ಫ್ರೀಕ್ವೆನ್ಸಿ ಪರೀಕ್ಷೆ, ಕಂಪನ ಪರೀಕ್ಷೆ ಮತ್ತು ಎಮರ್ಜೆನ್ಸಿ ಬ್ರೇಕಿಂಗ್ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವೇ ರೈಲು ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ. ಒಟ್ಟಿನಲ್ಲಿ ಭಾರತೀಯ ರೈಲ್ವೆ ಹೈಡ್ರೋಜನ್ ರೈಲನ್ನು ಪರಿಚಯಿಸುವ ಮೂಲಕ ಸ್ವಚ್ಛ ಇಂಧನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನ ಹೊಸ ಹಂತಕ್ಕೆ ಕೊಂಡೊಯ್ದಿದೆ. ಮುಂದಿನ ದಿನಗಳಲ್ಲಿ ಕಲ್ಕಾ, ಶಿಮ್ಲಾ ಸೇರಿದಂತೆ ಇತರೆ ಮಾರ್ಗಗಳಲ್ಲೂ ಈ ತಂತ್ರಜ್ಞಾನವನ್ನ ವಿಸ್ತರಿಸುವ ಯೋಜನೆ ಇದೆ. ಇದು ಭಾರತದ ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಮಿಷನ್ ಮತ್ತು ನೆಟ್ ಝೀರೋ ಗುರಿ ಸಾಧನೆಗೆ ಮಹತ್ವದ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಭಾರತದ ಮೊದಲ ಹೈಡ್ರೋಜನ್ ರೈಲು ಯಶಸ್ವಿಯಾದರೆ ಅದರ ಪರಿಣಾಮ ಕೇವಲ ರೈಲ್ವೆ ಇಲಾಖೆಗೆ ಮಾತ್ರ ಸೀಮಿತವಾಗೋದಿಲ್ಲ. ಇದು ದೇಶದ ಇಂಧನ ನೀತಿ, ಕೈಗಾರಿಕೆ, ಪರಿಸರ ಸಂರಕ್ಷಣೆ ಹಾಗೂ ಆರ್ಥಿಕ ಅಭಿವೃದ್ಧಿಯ ಮೇಲೂ ದೀರ್ಘಕಾಲೀನ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶ್ವದ ಹಲವು ರಾಷ್ಟ್ರಗಳು ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ಪ್ರಯತ್ನದಲ್ಲಿವೆ. ಭಾರತವು ಅದೇ ದಿಕ್ಕಿನಲ್ಲಿ ವೇಗವಾಗಿ ಸಾಗ್ತಾ ಇದ್ದು, ಹೈಡ್ರೋಜನ್ ತಂತ್ರಜ್ಞಾನ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಇಂದು ದೇಶದ ಹೆಚ್ಚಿನ ರೈಲುಗಳು ವಿದ್ಯುತ್ ಅಥವಾ ಡೀಸೆಲ್ ಮೂಲಕ ಸಂಚರಿಸ್ತಾ ಇವೆ. ಆದರೆ ಬೆಟ್ಟ ಗುಡ್ಡ ಪ್ರದೇಶಗಳು, ಪರಂಪರೆಯ ರೈಲು ಮಾರ್ಗಗಳು ಮತ್ತು ಇನ್ನೂ ಸಂಪೂರ್ಣ ವಿದ್ಯುದ್ದೀಕರಣವಾಗದ ಕೆಲವು ಮಾರ್ಗಗಳಲ್ಲಿ ಹೈಡ್ರೋಜನ್ ರೈಲುಗಳು ಪರಿಣಾಮಕಾರಿ ಪರ್ಯಾಯವಾಗಬಹುದು. ಹೀಗಾಗಿ ಹಲವು ದಿನಗಳಲ್ಲಿ ಆಯ್ದು ಈ ತಂತ್ರಜ್ಞಾನವನ್ನು ವಿಸ್ತರಿಸುವ ಸಾಧ್ಯತೆ ಇದೆ. ಈ ಯೋಜನೆ ಯಶಸ್ವಿಯಾದರೆ ದೇಶದಲ್ಲಿ ಹೈಡ್ರೋಜನ್ ಉತ್ಪಾದನೆ, ಸಂಗ್ರಹಣೆ, ಸಾಗಣೆ ಮತ್ತು ಪೂರೈಕೆಗೆ ಸಂಬಂಧಿಸಿದ ಹೊಸ ಕೈಗಾರಿಕೆಗಳು ಬೆಳೆಯಬಹುದು. ಹೈಡ್ರೋಜನ್ ಫಿಲ್ಲಿಂಗ್ ಸ್ಟೇಷನ್ಗಳು, ಸಂಗ್ರಹಣಾ ಘಟಕಗಳು, ವಿಶೇಷ ನಿರ್ವಹಣಾ ಕೇಂದ್ರಗಳು ಮತ್ತು ಸುರಕ್ಷತಾ ವ್ಯವಸ್ಥೆಗಳ ಅಭಿವೃದ್ಧಿಗೆ ಹೆಚ್ಚಿನ ಹೂಡಿಕೆ ಬರಬಹುದು. ಇದರಿಂದ ಸಾವಿರಾರು ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಸ್ನೇಹಿತರೆ, ಭಾರತೀಯ ಕಂಪನಿಗಳಿಗೂ ಇದು ದೊಡ್ಡ ಅವಕಾಶವಾಗಬಹುದು. ಹೈಡ್ರೋಜನ್ ಫ್ಯೂಯಲ್ ಸೆಲ್, ವಿಶೇಷ ಟ್ಯಾಂಕ್ಗಳು, ಸುರಕ್ಷತಾ ಉಪಕರಣಗಳು ಮತ್ತು ಇತರೆ ತಾಂತ್ರಿಕ ಸಾಧನಗಳ ಉತ್ಪಾದನೆಯಲ್ಲಿ ದೇಶೀಯ ಕೈಗಾರಿಕೆಗಳು ಮುನ್ನಡೆಯುವ ಸಾಧ್ಯತೆ ಇದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ ಅಭಿಯಾನಗಳಿಗೆ ಈ ಯೋಜನೆ ಮತ್ತಷ್ಟು ಬಲ ತುಂಬಿದಂತಾಗುತ್ತೆ. ಇನ್ನೊಂದು ಮಹತ್ವದ ಅಂಶವೆಂದರೆ ಹವಾಮಾನ ಬದಲಾವಣೆಯನ್ನ ನಿಯಂತ್ರಿಸಲು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಗುರಿಗಳನ್ನ ಘೋಷಣೆ ಮಾಡಿದೆ. ಕಾರ್ಬನ್ ಹೊರಸೂಸುವಿಕೆ ಕಡಿಮೆ ಮಾಡೋದು, ಸ್ವಚ್ಛ ಇಂಧನ ಬಳಕೆ ಹೆಚ್ಚಿಸೋದು ಮತ್ತು ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆ ರೂಪಿಸೋದು ಈ ಗುರಿಗಳ ಪ್ರಮುಖ ಭಾಗವಾಗಿದೆ. ಹೈಡ್ರೋಜನ್ ರೈಲನ್ನ ಈ ಗುರಿಗಳನ್ನ ಸಾಧಿಸುವ ನಿಟ್ಟಿನಲ್ಲಿ ಪರಿಗಣಿಸಲಾಗ್ತಾ ಇದೆ. ಸ್ವಚ್ಛ ಇಂಧನ ಬಳಕೆಯಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಸಾಧನೆಯ ಶಿಖರ ಏರುವ ಅವಕಾಶವೂ ಇದೆ. ಈಗ ಈ ಪ್ರಯೋಗ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಮತ್ತು ದೇಶದ ಇತರೆ ಭಾಗಗಳಿಗೆ ಯಾವಾಗ ವಿಸ್ತರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಹೈಡ್ರೋಜನ್ ರೈಲಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.